ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪಾರ್ವತಿ ಕನ್ನಡ ಬ್ಲಾಗ್ಸ್. ಎಲ್ಲರೂ ಹೇಗಿದ್ರಿ? ಐ ಹೋಪ್ ಎಲ್ಲರೂ ಆರಾಮಂದ್ರಿ ಅಂತ ಅಂದ್ಕೊಂಡಿನಿ. ನಿಮ್ಮೆಲ್ಲರ ಪ್ರೀತಿ ಸಪೋರ್ಟಿಂದ ನಾವೆಲ್ಲರೂ ಮಸ್ತ್ ಆರಾಮದಿ ನೋಡ್ರಿ. ಇವತ್ತಿನ ಡೇ ಬ್ಲಾಗ್ನ ಈಗ ಸಂಜೆ ಮ್ಯಾಗ ಸ್ಟಾರ್ಟ್ ಮಾಡಕ್ಕಂತೀನಿ ನೋಡ್ರಿ. ಈಗ ನೋಡ್ರಿ ಗಂಜಿ ಕುಡಿಯಾಕಂತೀನಿ. ಸೊ ಎಲ್ಲರೂ ಈವ್ನಿಂಗ್ ಟೈಮ್ ಟೀ ಕಾಫಿ ಸೊ ಈ ರೀತಿ ಕುಡಿದ್ರೆ ಸೊ ನಮ್ಮದು ಗಂಜಿ ಈವ್ನಿಂಗೇ ನಾವು ಒಂದೊಂದು ಟೈಮ್ ಕುಡಿತೀನಿ, ಒಂದೊಂದು ಟೈಮ್ ಇಲ್ಲ, ನೆನಪಾದಾಗಷ್ಟ. ಅದ್ರ ಮಾರ್ನಿಂಗ್ ಮಾತ್ರ ಕಂಪಲ್ಸರಿ ಗಂಜಿನ ಕುಡಿತೀನಿ. ಸೊ ಇದು ಗಂಜಿದು ಒಂದು ಸ್ವಲ್ಪ ಜಾಸ್ತಿನ ಉಳಿದಿತ್ತು. ಸೊ ಹಂಗಾಗಿ ಹಾಲಿಲ್ಲ. ಆ್ಯಕ್ಚುಲಿ ಈಗ ಬ್ಯಾಸ್ಗೆಲ್ಲ ಫ್ರೆಂಡ್ಸ್ ಹಾಲು ಒಡ್ಯಾಕಂತ್ಬಿಟ್ಟವು. ರಾತ್ರಿ ಕಾಸು ಇಟ್ಟಿರ್ತೀವಿ, ಬೆಳಗ್ಗೆ ಕಾಸುವಾಗಿ ಒಡ್ಯಾಕಂತವು. ಸೊ ಹಾಗಾಗಿ ಹಾಲು ಕೊಲಾರ್ದ ಹಂಗೆ ಗಂಜಿ ಕುಡಿಯಾಕತ್ತೀನಿ ನೋಡ್ರಿ, ಉಪ್ಪು ಹಾಕ್ಕೊಂಡು. ಸೊ ಬರ್ರಿ ಇವತ್ತಿನ ಡೇ ವ್ಲಾಗ್ ಈಗ ಸಂಜೆ ಮ್ಯಾಗ ಸ್ಟಾರ್ಟ್ ಮಾಡೋಕ್ಕಂತಾರೆ. ಹೆಂಗೆ ಗೊತ್ತಾ ಏನು ಅಂತ ನೋಡೋಣ ಅಂತ. ಅದಕ್ಕೂ ಮೊದಲು ಇನ್ನೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸೊ ಈ ಕೂಡಲೇ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಸೊ ಅರಿವಿನ ನೋಡ್ರಿ ಟಿ ವಿ ಫುಲ್ ಚೆನ್ನ ಟಿ ವಿ ನೋಡೋಕ್ಕಂತಿದ್ದ, ಏನು ಕೆಲಸನೂ ಮಾಡಿಲ್ಲ. ಸೊ ಹಾಗಾಗಿ ಟಿ ವಿ ಬಂದ್ ಮಾಡೀನಿ. ಬಂದ್ ಮಾಡ್ಕ್ಯಾಟ ಅರಿವಿ ಮಾಡ್ಸಕ್ಕೆ ನೋಡ್ರಿ. ಅರಿವಿ ಮಾಡ್ಸಕ್ಕಂತಾನ, ಅದು 20 ತಾಸು ತನ ಮಾಡ್ಸಕತ್ತಾನ. ಆ್ಯಂಡ್ ಇನ್ನೊಂದೇನಪ್ಪ ಅಂತ ಅಂದ್ರೆ ಊರಾಗಿದ್ದ ಅಜ್ಜ ಬರಾಕತ್ತ ಆ್ಯಂಡ್ ತಮ್ಮನೂ ಬರಾಕಂತ. ಮತ್ತು ಯಾರು ಬರ್ತಾರನೋ ಗೊತ್ತಿಲ್ಲ, ನೋಡಬೇಕು. ಆ್ಯಂಡ್ ಈಗ ಸಂಜೆನಾಗೈತಲ್ಲ ಕಸ ಅದು ಗುಡಿಸ್ಬೇಕು. ಆ್ಯಂಡ್ ಹಾಸ್ಪಿಟಲ್ಗೂ ಹೋಗೋದೈತಿ. ಇವತ್ತು 6:30 ಬರ್ರಿ ಅಂದ್ರೆ ಡೆಂಟಲ್ ಹಾಸ್ಪಿಟಲ್ಗೆ ಹೋಗೋದೈತಿ ಕೇಲಿಗೆ. ಸೊ ತಮ್ಮನ ಬಂದು ಕರ್ಕೊಂಡು ಹೋಗ್ತಾನೆ. ಹಸ್ಬೆಂಡ್ ಅಂಕರ್ ಡ್ಯೂಟಿಗೆ ಹೋಗ್ಯಾರಲ್ಲ, ಕರೆಕ್ಟ್ ನಾನು ಹಾಸ್ಪಿಟಲ್ಗೆ ಹೋಗೋ ಟೈಮಿಗೆನ ತಮ್ಮವನು ಬರಾಕತ್ತ ನೋಡ್ರಿ. ಊರಾಗಿದ್ದ ಅವನ ಬಂದು ಕರ್ಕೊಂಡು ಹೋಗ್ತಾನೆ. ಪಪ್ಪಂದದು. ಸೊ ನಿಮಗೆ ಈವ್ನಿಂಗು ಮಾರ್ನಿಂಗು ಏನು ಕುಡಿಯೋ ಅಭ್ಯಾಸ ಐತೆ ಅಂತಂದು ಕಮೆಂಟ್ ಮಾಡಿ ಹೇಳ್ರಿ. ಆಲ್ಮೋಸ್ಟ್ ಆಲ್ ಎಲ್ಲರಿಗೂ ಟೀ ಕಾಫಿ ಕುಡಿಯೋದನ್ನ ಅಭ್ಯಾಸ ಇರ್ತೈತಿ. ಎಲ್ಲೋ ರೇರ್ ಕೆಲವೊಬ್ರಿಗೆ ಅಷ್ಟ ಗಂಜಿ ಕುಡಿಯೋ ಅಭ್ಯಾಸ ಇಟ್ಕೊಂಡಿರ್ತಾರೆ. ಗಂಜಿನ ಹೆಲ್ತ್ಗೆ ಒಳ್ಳೇದು ನೋಡ್ರಿ ಕಾಫಿ ಟೀಗಿಂತ. ಸೊ ಎಸ್ ನೋಡ್ರಿ ಫ್ರೆಂಡ್ಸ್, ಈಗ ಕಸ ಗುಡಿಸಿದೆ. ಅರುವನಿಗೆ ದೀಪ ಹಚ್ಚಕ್ಕಂತಾನ. ಸೊ ಮೊನ್ನೆ ಉಂಡೆ ಮಾಡಿದ್ವಿಲ್ಲ ಫ್ರೆಂಡ್ಸ್, ನೋಡ್ರಿ ಈ ಸುಂಡು ಉಳ್ದಾವು 10 ಉಂಡು ಉಳ್ದ ನೋಡ್ರಿ. ಇನ್ನು ಸ್ವೀಟ್ ಅದ ಅಂಥೇಳಿ ಖಾಲಿ ಅದು ನಾಳೆ ಅನಿಸ್ತೆ ಮತ್ತು ಖಾಲಿ ಹಾಕವು. ಆ್ಯಂಡ್ ಫ್ರೆಂಡ್ಸ್ ಈಗ ನೋಡ್ರಿ, ನಾನು ಈಗ ಜಸ್ಟ್ ನೋಡಿದೆ ಪಾಟ್ ಒಳಗೆ ನಮ್ಮ ಅರ್ವಿನ ಏನು ಹಾಕಿ ಅರ್ವಿನ ತುಸ ಹಾಕಿ ಇವು ಕುಟ್ರಿನ ಇದ್ದಾವೆ. ಹೆಸ್ರು ಕಾಳು ಹಾಕ್ಯಾನ ನೋಡ್ರಿ, ಈ ಪರಿ ಹಾಕ್ಯಾನ. ಮೊನ್ನೆ ಯಾವತ್ತನ ಇದಕ್ಕೆ ನೀರು ಹಾಕಿ ನೋಡಿಲಿ, ನೀರು ಹಾಕಿದಕ್ಕೆ ಮತ್ತು ಅಷ್ಟಕ್ಕದ ಸುರ್ದಿ ನೀನು ತಂಬೋಗಿ ನೀರು. ಮೊನ್ನೆ ಹೆಸರು ಕಾಳು ಡಬ್ಬಿ ತೊಗೊಂಡು ಬಾಲ್ಕನಿ ಹೋಗಿ ಬಂದ, ಎದಕ್ಕೆ ತೊಗೊಂಡ ನೀವು ಏನೋ ಮಾಡ್ತಿರೋ ಬಿಡು, ಪಾಟ್ ಹಾಕ್ತಾನ ಏನ ಅಂತ ಅಂದ್ಕೊಂಡ್ರೆ ಇಲ್ಲಿ ಹೆಸ್ರು ಕಾಳು ಸಸಿ ಬೆಳೆದ ನೋಡ್ರಿ ಪಾಟ್ ಒಳಗೆ. ಏನ್ರಿ ಅರುಣ್ ಯಾರು ಬಂದ್ರಲ್ಲಿ? ಅವ ಬಂದು ನೋಡಲ್ಲ ಹೊರಗಿದ್ದ ಜೋಳ ಚೀಲ ಹೊತ್ಕೊಂಡು. ಅಜ್ಜ ಕುಂದಿಸ್ ಬಂದಿನ ಅಲ್ಲೇ ಬೈಕ್ ತೊಗೊಂಡ್ಬೇಕೇನಿ. ಯಾಕೆ ಇಲ್ಲೇ ಮಾಡಿಸ್ಕೋಬೇಕಿತ್ತಲ್ಲ? ಇವಕ್ಕೆ ನೀರು ಹಾಕಕ್ಕಂತ ಹೇಳೋ ಒಂದು ಬಾಟ್ಲಿಗೆ ಮುಚ್ಚಳಕ್ಕೆ ತೂತ್ ಕೊಡೋದು. ಅದಕ್ಕಂತ ನೀರು ಹಾಕಕ್ಕಂತ ಹೇಳೋ ಒಂದು ಬಾಟ್ಲಿ ಇಟ್ಟ ನೋಡ್ರಿ ತೂತ್ ಮಾಡಿ. ಜಗ್ನೆ ನೀರು ತೊಗೊಂಡು ಹಾಕ್ಬಾರ್ದಂತ ಐತಿನ. ಅದಕ್ಕೆ ಹೋಗಿ ಇದನ್ನ ತುಂಬ್ಕೊಂಬಲ್ಲಾರ ಹಂಗ ಹುಟ್ಟಿ ಬಿಡ್ತಾವ ಬಾಟ್ಲ್ಯಾಗ. ಹಾಕಿ ಇಟ್ಬಿಡೋದು ನೋಡ್ರಿ. ಭಾಳ ಹಾಕ್ಯಾನ ಹೆಸ್ರು ಕಾಳು, ಅದಕ್ಕೆ ಇಷ್ಟಕೊಂಡ ಬಂದ್ಬಿಟ್ಟವು. ಇನ್ನು ಇಲ್ಲಿ ನೋಡ್ರಿ ಮಣ್ಣ ಮ್ಯಾಕ್ ಎದ್ದೈತಿ ಫುಲ್. ಸೊ ತಮ್ಮ ಕರ್ಕೊಂಬರಕ್ಕಂತೇಳಿ ಹೋಗ್ಯಾನೀಗ. ಅಜ್ಜ ಮತ್ತು ನಮ್ಮ ಮಾಮ ಇಬ್ರು ಬಿಸಿನೀರನ್ನ ಕುಡಿತಾರ. ಸೊ ನೀರು ಕಾಸಿಟ್ಟು ಬಿಡ್ತೇನೆ. ನಮ್ಮ 2ನೇ ಮಾಮನ ಬರ್ತಿದ್ದಂಗೆ ಅದಾರ, ನೋಡ್ಬೇಕು ಯಾವ ಮಾಮ ಬರಕ್ಕಂತ ಅಂತೇಳಿ. ಆ್ಯಂಡ್ ಚಾನು ಕುದಿಯಕ್ಕೆ ಇಟ್ಬಿಡ್ತೇನೆ. ಈಗ ಚಹಾ ಮಾಡ್ಬೇಕು ನೋಡ್ರಿ. ಬ್ಲ್ಯಾಕ್ ಟೀನೇ ಈಗ ಮಾಡೋದು. ಹಾಲು ಅಂಕರ್ ಹೊಡ್ಯಾಕೆ ಅಂತಬಿಟ್ಟವು, ಏನು ಮಾಡಬೇಕು.
ಕಿವಿ ಕೇಳಂಗಿಲ್ಲ. ಆರಾಮದಿ ತಾತ? ಆರಾಮದಿ ತಾತ? ಸ್ಕೂಲಿಂದ ಸುತ್ತಿ ಇವತ್ತು ಹಾಕ್ಬಿಟ್ರಿ ಎಕ್ಸಾಮ್ ಸಂಬಂಧ ನಾಳೆ ಇದು ಮ್ಯಾಕ್ ಹತ್ತದ ಇದು ಹೆಂಗೈತೆ ಹಿಂಗ ಹತ್ತು ಇಲ್ಲಿ ಬಡಿತೆ ನಾನು ಬಿಡುದ ನೀ ಹಂಗೆ ಹೋಗ್ಬೇಕು ಕರಿ ಚಾ ಕುಡಿತಲ್ಲ ಎಂಟು ಗಂಟೆ ಕಾಫಿ ನೀನು ಕುಡಿಯಾಕ ಅಲ್ಲಿ ಬರ್ಬೇಕು ಅರೆ ಬಿಡು ಕಾಜಿನ ಕಪ್ಪಿಲ್ಲ ಅವು ಊರಿಗೆ ಕೊಟ್ಟು ಕಳ್ಸಿದ್ನಲ್ಲ ಇದು ಹೊಳೆ ತೊಗೊಂಬಂದಿಲ್ಲ ಇವಾಗ ತಂದಿಲ್ಲ ನಾವು ಒಂದೆರಡು ಇಡ್ಬೇಕಾಗಿತ್ತು ವಾಚ್ ಹಾಕೊಂಬರ್ಲೇ ಇಲ್ಲ ನೋಡಿ ಟೈಮ್ ಏಟಾಗೈತೆ ಟೈಮ್ ಆಗಿರ್ಬೇಕು 7, 6:30 ಮ್ಯಾಲೆ ಆಗೈತೆ ನೋಡ್ರಿ ಡಾಕ್ಟ್ರು 6:30 ಬರಕ್ಕೆ ಹೇಳಿದ್ರು ಏನದ ಅವಾಗ ಇತ್ತಾಗ ಬಾ ಸೊ ಈಗ ಹಾಸ್ಪಿಟಲ್ಗೆ ಹೋಗಬೇಕು ತಮ್ಮ ಕರ್ಕೊಂಡು ಹೊಂಟಾನ ಮಾಡಾಗೈತಿಲ್ಲ ಸ್ವಲ್ಪ ಇದ್ರಿ ತೊಗೊಂಬರಕ್ಕೆ ಹೇಳಿದೆ ಮತ್ತು ತೊಗೊಂಬರಕ್ಕೆ ಅಂತ ಹೋಗ್ಯಾನ ನೋಡ್ರಿ ಮಾಡೋದಂಗೈತಿ ಮತ್ತು ಅಲ್ಲಿ ದವಾಖಾನೆಗೆ ಹೋದಾಗ ಮಳೆ ಬಂತಂದ್ರೆ ಏನು ಮಾಡೋದು ಅಲ್ಲೇ ನಿಂದ್ರೋದಾಗತ್ತೆ ಹೊಳೆ ಬಂದು ಇನ್ನೂ ಅಡುಗೆ ಮಾಡಬೇಕು ಬಯಾಗಿಂದ ಹೊಗೆ ಬರಕತ್ತಿತ್ತ ನೀನು ನೋಡಾಕಂತಿದ್ದೀನ ನಿನ್ ಸೈಡ್ ಒಂದ್ ಕಿಟಕಿ ಇತ್ತಲ್ಲ ನಾ ಅಲ್ಲಿ ಬಂದ ನೋಡಿ ನೀನ್ ಬಯಾಗಿಂದ ಹೊಗೆ ಬರಕತ್ತಿತ್ತ ಹೌದನ ಹಾ ನೀನು ನಿಂತೆಲ್ಲ ನೋಡಾಕತ್ತಿದ್ದೀನ ಏನದ ನನಗೂ ಗೊತ್ತಿಲ್ಲಪ್ಪ ಕಣ್ಣು ಮುಚ್ಕೊಂಡು ಮಕ್ಕೊಂಡಿರ್ತೀನಿ ಅಷ್ಟೇ ಇದ್ರಲ್ಲ ಏನೇನು ಮಾಡಿದ್ರನ ಒಟ್ಟು ಮೆಜರ್ಮೆಂಟ್ ಅಂತ ತೊಗೊಂಡ್ರೆ ಮ್ಯಾಲೆ ಕೆಳಗೆ ಏನೋ ಕೆಮಿಕಲ್ ಏನೋ ಹಾಕಿ ಗಮ್ ಥರ ಇರ್ತದೆ ಗಮ್ ಹಾಕಿ ಮೆಜರ್ಮೆಂಟ್ ತೊಗೊಂಡ್ರೆ ಇನ್ನು 4 ಡೇಸ್ದೊಳಗೆ ಹೊಳ್ಳಿ ಬರ್ರಿ ಅಂದಾರ ಕ್ಯಾಪ್ ಹಾಕ್ತೀವಿ ಅಂತಂದು ಹೇಳ್ಯಾರ ಅಲ್ಲಿ ಮಟ್ಟ ಏನೂ ಉಣಬಾರ್ದಂತ ಈ ಸೈಡ್ ಸೊ ಫಸ್ಟು ನೋಡ್ರಿ ಈಗ ಕಿಚನಿಗೆ ಬಂದೀನಿ ಅಡುಗೆ ಮಾಡಬೇಕು ಅಂತೇಳಿ ಟೈಮ್ ಆಗೈತಿ ಅಂತ ಸೊ ನಮ್ಮ ಅಜ್ಜಂದು 8-8:30 ಊಟಕ್ಕೆ ರೆಡಿ ಇರಬೇಕು ಬಟ್ ಇವತ್ತು ಒಂದು ಸ್ವಲ್ಪ ಲೇಟ್ ಆಗುತ್ತೆ ಅಂತಂದು ಹೇಳ್ಬೋದು ಒಂದು ½ ಲೇಟ್ ಆಗ್ಬೋದು ಯಾಕಂದ್ರೆ ನಂದು ಹಾಸ್ಪಿಟಲ್ಗೆ ಹೋಗೋದಿತ್ತಲ್ಲ ಸೊ ಅವ್ರು ಬಂದ್ಬರೋಣ ಚಹಾ ಮತ್ತು ಬಿಸಿನೀರು ಕಾಸು ಕೊಟ್ಟು ಹೋಗ್ಬಿಟ್ಟೆ ಸೊ ನಾನು ಬರುವಾಗ ಹಸ್ಬೆಂಡು ಬೆಂಡೆಕಾಯಿ ಪಲ್ಯ ಒಂದು ಮಾಡಿಟ್ಟಿದ್ರು ಚಲೋ ಆಯಿತು ಸೊ ನಾನು ಈಗ ರೊಟ್ಟಿ ಮಾಡೋಕ್ಕೆಲ್ಲ ಜಿಗಿ ಹಾಕ್ಕೊಂಡು ರವಿನ ಏನು ಮಾಡಕತ್ತ ಅಪ್ಪಾಜಿ ನೀವು ಆಟ ಆಡಕತ್ತೀರನ ಯಾವ ಆಟ ನೋಡು ಆಡಿದ್ರಿನ ಇಲ್ಲ ಆಟಾಡಕತ್ತಿದ್ವಿ ಮಾಮ ನೀನು ಆಡಕತ್ತೀರಿನ ಅಪ್ಪಾಜಿ ಎಲ್ಲನ ಹ್ಞೂ ಅಪ್ಪಾಜಿ ನಾವು ಆಟಾಡೋಣ ಮುಖದನ ಅಜ್ಜ ರೊಟ್ಟಿ ಮಾಡೋಕೆ ಜಿಗಿ ಹಾಕ್ಕೊಂಡು ಸೈಡಿಗೆ ಹಂಗೆ ಬ್ಯಾಳಿಗೆನೂ ಕುದಿಯಕ್ಕೆ ಇಟ್ಟಿದ್ದೆ ಕುಕ್ಕರ್ಗೆ ಸೊ ಅದನ್ನು ಬೇಳೆನೂ ಕುದೀತು ಈಗ ಸಾಂಬಾರಿಗೆ ಒಗ್ಗರಣೆ ಹಾಕಕ್ಕಂತೀನಿ ಮತ್ತು ಅದ ಕುಕ್ಕರ್ಗೆ ಮತ್ತು ಅನ್ನಕ್ಕೆ ಇಡಬೇಕು ಹಸ್ಬೆಂಡನು ಸ್ವಲ್ಪ ಮಾರ್ಕೆಟ್ಗೆ ಹೋಗಿ ಬರ್ತೀನಿ ಅದು ಏನೋ ತೊಗೊಂಬರಕ್ಕೆ ಹೇಳ್ಯಾರ ಅಂತಂದು ಹೇಳ್ತಿದ್ರು ಸೊ ತೊಗೊಂಬರಕ್ಕೆ ಅಂತೇಳಿ ಹೋಗ್ಯಾರ ಸೊ ನಾನು ಈಗ ರೊಟ್ಟಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಅಷ್ಟರೊಳಗೆ ತಂಗಿನೂ ಫೋನ್ ಮಾಡಿದ್ಲು ಹಲೋ ರೊಟ್ಟಿ ಮಾಡಕ್ಕೆ ನೀವೇನು ಮಾಡೋದಕ್ಕೆ ಅಡಿಗೆ ಏನು ಮಾಡಿದ್ದೀರಿ
ಚಿನ್ನಿ ಏನು ಮಾಡಾಕತ್ತ ಚಿನ್ನಿ ಆಡಾಕತ್ತಾರ ನೀ ಏನು ಮಾಡಕತ್ತಿ ಮತ್ತ ಓಕೆ ಅಲ್ಲಾಕಿ ಇನ್ನೊಬ್ಬರು ಕರೆದವ ನೋಡಕ್ಕಿನ ಯಾರು ಕರ್ದ ಹಂಗಾರ ಹೋಗೋಣ ಬಾ ಚಾಕಿ ಕೊಡ್ತೀನಿ ನಾವು ಹೋಗೇ ಬರಕ್ಕೆ ಹಂಗಾದ್ರೆ ನೋಡ್ಕೊಡ್ತೀನಿ ಹುಷಾರಾಗಿ ನೋಡ ಮತ್ತ ನಾನು ಕಿವಿ ಹಾಕೊಂಡು ಕುಂತು ಬಿಟ್ಟಿರ್ತೀನಿ ಅದ್ರೂ ಒಟ್ಟ ಹೊರಗ ಬಿಡಲ್ಲ ಅವನ್ನ ಚಾವಿ ಮಾಡಿಬಿಟ್ಟಿನ ಚಾವಿ ಹಾಕೊಂಡು ಕುಂತು ಬಿಡ್ತೇನೆ ಚಾವಿ ಹಾಕ್ಲಿಲ್ಲ ಹೆಂಗ ತಪ್ಪಿ ಸುಳಿಯೋತಾನ ಆದ್ರೆ ಹೊರಗಿನ ಮಕ್ಕಳ ಜೊತೆ ಆಟ ಆಡ್ಬೇಕು ಹೊರಗಿಂದ ಏನು ತಿಳಿತೈತಿ ನಿಂಗ ಇದ್ರಾಗ ಬೆಳೆಸಿದ್ರ ಮಕ್ಕಳು ಏನು ಕಲಿಯಂಗಿಲ್ಲ ಹೊರಗಿನ ದ್ಯಾಸ ಆಗ್ಬಿಡುತ್ತನ ಹೆಂಗ್ ಮಾಡ್ಕೊಂತ ನೋಡಕ್ಕಿ ಈಗ ನಾನು ಹೊರಗೆ ಹೋಗ್ಬಿಟ್ಟು ಟೈಮ್ ಆಗೈತೆ ಅಂತೇಳಿ ಎಲ್ಲ ಏನ್ ನೋಡು ಓ ಅನ್ನಕತ್ತಾನ ಎತ್ತ ಹೋಗ್ಯಾನ ಬಿಸಿನೀರು ಹಸಿದ್ದೆ ಆಗಲ್ಲದ ಅವನ ಬಿಸಿನೀರು ಹಿಟ್ಟಿ ನೀರು ಕರ್ಕೊಂಡೆ ನಾನು ಬಗನ ಗಿಡ ನಿನ್ ಫೋನ್ ನೋಡು ಹಲೋ 6:30 ಬಂದಾರ ಊಟನೂ ಇಲ್ಲ ಈಗ ಮಾಡತ್ತಾರ ಇಲ್ಲ ಬಿಸಿನೀರಂತ ಇಲ್ಲ ತಲೆ ಕುಡಿತಾನಂತ ಮತ್ತೆ ಆಗಲ್ಲ ಬಿಸಿನೀರು ಕಾಸೈತೇನ ಅಲ್ಲೇತು ಊಟ ಮಾಡಿದ್ರ ಪಪ್ಪನ್ ಜೋಡಿ ಹೌದು ಅವ್ನು ಅವನು ಕರ್ಕೊಂಡು ಆಲೂರು ಜಿಲ್ಲೆ ಪಟ್ನ ಕಾಸು ಹೋಗು ಬಂತ ಬಂತೇನು ರೊಟ್ಟಿ ಇದು ಬೇಕಾ ಇದು ಹಚ್ಚುವ ಹಚ್ಚುವ ಹೊಡ್ಕೊಂಡು ಬೆಣ್ಣೆ ಕಟ್ಟಿದೆ ರೊಟ್ಟಿ ಮಾಮ ರೊಟ್ಟಿ ಅರವಿಂದ್ ರೊಟ್ಟಿ ಬೇಕಾ ತಗೋ ಬಾ ಎಸ್ ಈಗ ನೋಡ್ರಿ ಮನೆಯವರೆಲ್ಲರದು ಊಟ ಆಯಿತು ಅಜ್ಜ ಮಾಮ ಮತ್ತು ಅರವಿಂದ್ ಆ್ಯಂಡ್ ನಮ್ಮ ತಮ್ಮ ಎಲ್ಲರದು ಊಟ ಆಯಿತು ಕೊನೆಗೆ ನಾನು ಈಗ ಊಟ ಮಾಡಬೇಕು ಸೊ ಕಿಚನ್ ಕೌಂಟ್ರೆಲ್ಲ ಕ್ಲೀನ್ ಮಾಡಿಕೊಂಡು ಸೊ ನಾನು ಈಗ ಊಟ ಜೊತೆ ಹಪ್ಪಳ ಸುಟ್ಕೊಳಕ್ಕಂತೀನಿ ಆ್ಯಂಡ್ ಒಬ್ಬರು ವೀವರ್ನು ಕಮೆಂಟ್ ಮಾಡಿದ್ರು ಗ್ಯಾಸ್ ಫ್ಲೇಮ್ ಬೇಕಂದ್ರೆ ಡೈರೆಕ್ಟ್ ಹಪ್ಪಳ ಇಟ್ಟು ಸುಡಬೇಡ್ರಿ ಅಕ್ಕ ಹೆಲ್ತ್ಗೆ ಒಳ್ಳೇದಲ್ಲ ಅಂಥೇಳಿ ಸೊ ಈ ಥರ ರೊಟ್ಟಿ ಮಾಡುವಾಗ ಏನಾದರೂ ಹಪ್ಪಳ ಸುಟ್ಕೊಳಕ್ಕಂತೆ ಅಂತಂದ್ರೆ ಅಷ್ಟು ಹಂಚಿನಾಗ ಹಿಂಗೆ ಇಟ್ಕೊಂಡು ಸುಟ್ಕೊತೀನಿ ಇನ್ನು ಬಾಕಿ ಟೈಮ್ನಾಗ ಹಂಚು ಕಾಸ್ಕೊಂಡು ಮತ್ತು ಅದಕ್ಕೆ ಸುಮ್ಮನೆ ಗ್ಯಾಸ್ ವೇಸ್ಟ್ ಆಗುತ್ತೆ ಅಂತಂದ್ರೆ ಡೈರೆಕ್ಟ್ ಗ್ಯಾಸ್ ಫ್ಲೇಮ್ನಾಗ ಇಟ್ಟು ಸುಟ್ಟಿರ್ತೀನಿ ಸೊ ಎಲ್ಲ ರೊಟ್ಟಿ ಮಾಡಿದ್ದಾಯಿತು ಈಗ ನೋಡ್ರಿ ನಾನು ಊಟ ಮಾಡಕ್ಕಂತೀನಿ ಸೊ ಇವತ್ತಿನ ಡೇ ಬ್ಲಾಗ್ ಈ ರೀತಿಯಾಗಿತ್ತು ನೋಡ್ರಿ ಐ ಹೋಪ್ ಈ ಬ್ಲಾಗ್ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿರಿ
ಆ ಥರ ನಾನು ನೆಕ್ಸ್ಟ್ ಬ್ಲಾಗ್ನಾಗ ಸಿಗ್ತೀನಿ ಫ್ರೆಂಡ್ಸ್. ಎಲ್ಲರಿಗೂ ಟಾಟಾ, ಬೈ ಬಾಯ್.